ನಿವೇದಿತ ಗೌಡ ಇನ್ನಿಲ್ಲ ಅಂತ ಹೇಳ್ಬೋದು. ನಿಜಕ್ಕೂ ಕೂಡ ಆಗಿರೋದು ಏನೋ ನಿವೇದಿತ ಗೌಡ ಇನ್ನು ನೆನಪು ಮಾತ್ರನ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಅದ್ಭುತವಾದಂಥ ಕಲಾವಿದೆ ಅಂತಲೇ ಹೇಳ್ಬೋದು ನಿವೇದಿತ ಗೌಡ. ಹೌದು, ನೀವೇ ನೋಡಿರ್ಬೋದು ಬಿಗ್ ಬಾಸ್ನಲ್ಲಿ ಬಂದ್ಬಿಟ್ಟು ಅಣ್ಣ ಅಂದವನು ಹೆಂಗೋ ಮದುವೆ ಆಗಿ 2 ವರ್ಷಕ್ಕೆ ನನಗೆ ಶೋಕ್ ಮಾಡೋಕ್ಕಾಗಲ್ಲ ನೀನು ಕಟ್ಕೊಂಡ್ರೆ ಅಂತ ಹೇಳಿ ಆತನನ್ನು ಕೂಡ ದೂರ ಮಾಡಿದ್ಲು. ಹಾಗೆ ಈಗ ವೀಡಿಯೋ ಮಾಡಿದ್ ಬಿಟ್ಟು ಆದ ನಂತರ ಅಂತೂ ಬಾತ್ರೂಮ್ ವೀಡಿಯೋ ಮಾಡೋದೇನು, ಶೋ ಆಫ್ ಮಾಡೋದೇನು, ತುಂಬ ಹಾಟಾಗಿ ವೀಡಿಯೋಗಳು ಮಾಡೋದೇನು ಇವೆಲ್ಲ ಮಾಡಿದ ನೋಡಿದ ನಂತರ ನಿವೇದಿತ ಗೌಡ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ಗಳಲ್ಲಿ ಸುರಿ ಮಾಡಿ ನೀವು ನೋಡಿಬಿಟ್ರೆ ನಿಜಕ್ಕೂ ಕೂಡ ನಿವೇದಿತ ಗೌಡ ಶಾಕಾಗಿ ಹೋಗಿರ್ತಾಳೆ ಅಂತಲೇ ಅನ್ಕೋಬೋದು. ಏನಂತ ಕಡೆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಅವಕಾಶ ಸಿಗುತ್ತೆ, ಇದ್ರ ಎಕ್ಸ್ಪೋಸಿಂಗ್ ಮಾಡ್ಕೊಂಡು ಈ ಗಂಡನ ಬಿಟ್ಟ ಮೇಲೆ ಅಂತ ಅಂದುಕೊಂಡಿದ್ದಕ್ಕೂ ಅದು ಕೂಡ ಶಾಕ್ ಆಯಿತು ಅಂತ ಹೇಳ್ಬೋದು. ನಿವೇದಿತ ಗೌಡ ಯಾವ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲೂ ಕೂಡ ಅವಕಾಶ ಕೊಡ್ತಿಲ್ಲ. ಹಾಗೆ ಈತ ಅಂತ ಟ್ಯಾಲೆಂಟ್ ಏನಿಲ್ಲ, ಆದರೆ ಬೇರೆ ಬೇರೆ ಕಾರಣಗಳಿಂದ ಈಕೆ ಸಿನಿಮಾ ರಂಗ ದೂರನೇ ಇಟ್ಟರು ಅಂತಲೇ ಹೇಳಲಾಗುತ್ತೆ. ಇದೇ ಕಾರಣಕ್ಕಾಗಿ ಈಗ ನಿವೇದಿತ ಗೌಡ ಎಷ್ಟೇ ಎಕ್ಸ್ಪೋಸ್ ಮಾಡಿದ್ರು ಕೂಡ ಬರೀ ಇನ್ಸ್ಟಾಗ್ರಾಮ್ಗೆ ಸೀಮಿತವಾಗ್ತಿದ್ದಾಳೆ, ಯೂಟ್ಯೂಬ್ಗೆ ಸೀಮಿತವಾಗ್ತಿದ್ದಾಳೆ ಹೊರತು ಬಿಟ್ಟು ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಲು ಸಾಧ್ಯವಾಗಿಲ್ಲ. ಈ ಮೂಲಕ ಏನಿಲ್ಲವಾಗಿದ್ದಾಳೆ, ಇನ್ನು ನೆನಪು ಮಾತ್ರ ಅಂತ ಕೂಡ ಹೇಳ್ಬೋದು. ಹಾಗೆ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ.